ನಾವು ವಾರಕ್ಕೆ 3 ದಿನ ಬರ್ತೀವಿ ಸರ್. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಬಂದಿದ್ದೆ ಸೌದೆ ಒಲೆ ಫಿಶ್ ಒಂದಕ್ಕೆ ಬಂದಿದ್ದು. ನಾನು ಬಂದಿರೋದ್ರಿಂದ ನನ್ನ ಫ್ರೆಂಡ್ಸು ಇನ್ನೂ 10 ಜನ ಬರ್ತಿದ್ದಾರೆ. ಒಂದು ರೇಂಜಿಗೆ ವೀಕ್ಲಿ ಒಂದು 10 ಡೇಸು ಒಂದು ತಿಂದರೆ 4 ತಿನ್ಬೋದು ಆ ಥರ ಮಾತ್ರ ರೆಗ್ಯುಲರಾಗಿ ಬರ್ತಾ ಇದ್ದೀವಿ. ಬರೀ 70 ಕಿಲೋಮೀಟರ್ ಜರ್ನಿ ಮಾಡ್ತೀವಿ ಬರೀ ಮೀನಿಗೋಸ್ಕರ. ಹಂಗೆ ಕಲ್ಲು ಇದ್ದಂಗೆ ಇರುತ್ತೆ. ಒಳ್ಳೆ ಮೀನಿಗೂ ಕೆರೆ ಮೀನಿಗೂ ಡಿಫ್ರೆನ್ಸ್ ಇರುತ್ತೆ. ಕೆರೆ ಮೀನೆಲ್ಲ ಸ್ವಲ್ಪ ಸ್ಮೂತ್ ಮುಟ್ಟಿದ ತಕ್ಷಣ ಇದಾಗುತ್ತೆ. ನಮ್ಮದು ಒಳ್ಳೆ ಮೀನೆಲ್ಲ ಗೊತ್ತಾಗುತ್ತೆ. ನೀವು ಅಗ್ನೇಕಾಲ ಕಡೆ ಎಲ್ಲ ಯಾರೋ ತಿಂದಿದ್ರೆ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಾವೇರಿ ವಾಟ್ರಿಂದ ಮಳವಳ್ಳಿಯಿಂದ ಬರುತ್ತೆ. 70 ಕಿಲೋಮೀಟರ್ ಹೋಗ್ತೀವಿ ಮೀನು ತರೋಕ್ಕೆ ಅಂತಲೇ. ಬಜೆಟ್ ಫ್ರೆಂಡ್ಲಿ ಎಲ್ಲರೂ ಆಟೋ ಡ್ರೈವರು ಎಲ್ಲ ಯಾರ್ಯಾರು ಇರ್ತಾರೆ ಬಜೆಟ್ ಫ್ರೆಂಡ್ಲಿ ಬಂದು ತಿನ್ಕೊಂಡು ಹೋಗ್ಬೇಕು ಸರ್. ಎಲ್ಲ ಹೋಮ್ ಮೇಡು ನಾವು ಮಾಡೋದು ಚಟ್ನಿ. ನಾವು ಅಂಗಡಿ ಪದಾರ್ಥ ಯಾವುದೂ ತರಲ್ಲ. ಒಂದ್ಸಲಿ ಬಂದುಬಿಟ್ರೆ ಮತ್ತೆ ಬಂದೇ ಬರ್ತಾರೆ. ಹಾಗಾಗಿ ನಮ್ಮದು 40-45 ಸಾವಿರ ಸಂಬಳ ತಂತಿದ್ದೆ. ಕೊರೋನಾ ಟೈಮಲ್ಲಿ ಕೆಲಸ ಬಿಟ್ಟೆ, ಕೆಲಸ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನಮಗೆಲ್ಲ ಗೊತ್ತಿರೋ ವಿಷಯನೇ, ಗೊತ್ತಿಲ್ಲದೆ ಇರೋಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಗೊತ್ತಿರೋ ವಿಷಯನೇ ಮಾಡ್ತಾಯಿದ್ದೀವಿ. ಶಾಪ್ ಬಂದುಬಿಟ್ಟು JP ನಗರ 8 ಫೇಸು 80 ಫೀಟ್ ರೋಡು, RV ಕಾಲೇಜ್ ಬರುತ್ತೆ ಈ ರೋಡಲ್ಲಿ. ನಿಯರು ಪ್ಲಾಟಿನಮ್ ಲೈಫ್ ಸ್ಟೈಲು ಅಪಾರ್ಟ್ಮೆಂಟ್ ಇದೆ, ಇಲ್ಲೇ ಪಕ್ಕ ಇದೆ. 8 ಫೇಸು 9 ಫೇಸು ಸೆಂಟ್ರಲ್ ಇದೆ. ಅಲ್ಲಿ ಗೂಗಲಲ್ಲಿ RBR ಸೌದೆ ಒಲೆ ಫಿಶ್ ಫ್ರೈ ಅಂದರೆ ಬಂದ್ಬಿಡುತ್ತೆ.